ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ 11/2/2026 ಅತಿ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಮನ ಮಹಾರಾಜರು, ಅಕ್ಕ ಮಹಾದೇವಿ, ಖ್ಯಾತ ಪ್ರವಚನಕಾರರು ರಾಮಕೃಷ್ಣ ದಳವಾಯಿ, ರಾಮನಗೌಡ ಪಾಟೀಲ, ಲಕ್ಷ್ಮಣ ಹುನಚಳ, ಯುವ ಮೋರ್ಚಾ ಅಧ್ಯಕ್ಷರು ಕುಡಚಿ ಆನಂದ ವಡ್ಡರ, ವೆಂಕಟಪತಿ ನಾಯಕ, ಶಿವರಾಯ್ ಬಿರಾಜ ಇವರು ಮುಖ್ಯ ಅತಿಥಿಗಳಾಗಿ ಫೋಟೋ ಪೂಜೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ನಂತರ ಅತಿಥಿಗಳಿಗೆ ಸನ್ಮಾನ ಮಾಡಿ ಪ್ರಾರ್ಥನಾ ಗೀತೆಯನ್ನು ಕೂಡ ಹಾಡುವುದರ ಮೂಲಕ ಮಕ್ಕಳ ಡ್ಯಾನ್ಸ್ ಕಾರ್ಯಕ್ರಮ ಶುರುವಾಯಿತು. ಈ ಸಂದರ್ಭದಲ್ಲಿ ಲಕ್ಷ್ಮಣ ಹುಣಚಾಳೆ, ರಾಮನಗೌಡ ಪಾಟೀಲ್ ಮತ್ತು ವೆಂಕಟಪತಿ ನಾಯಕ ಹಾಗೂ ಶಾಲೆಯ ಕುರಿತು ಅವರವರ ಅನಿಸಿಕೆಯನ್ನು ಹೇಳಿಕೊಂಡಿದ್ದಾರೆ. ಸಮಾಧಾನ ಕೊಟ್ಕೋಬೇಕು ದಯವಿಟ್ಟು. ಎಲ್ಲ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಕಡೆ ಕನ್ನಡ ಶಾಲೆಲ್ಲ ಮುಚ್ಚತ್ತಾವ, ಎಲ್ಲ ಕಡೆ ಮುಚ್ಚತ್ತಾವು. ಅದಕ್ಕಾಗಿ ಎಲ್ಲ ಹುಡುಗರ, ಎಲ್ಲ ಪಾಲಕರ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಾಗಿ ಅಡ್ಮಿಷನ್ ಮಾಡಿ ಒಂದು ಸ್ವಲ್ಪ ನಮ್ಮ ಕನ್ನಡ ಶಾಲೆಗೆ ಪ್ರೋತ್ಸಾಹನ ಮಾಡಬೇಕು. ಎಲ್ಲ ರೀತಿಯಾಗಿ ನಮ್ಮ ಕುಂಬಾರ್ ಸರ್ ಏನೋ ಒಂದು ಕೆಲಸ ಇದ್ರೂ ಕೂಡ ಅವರು ಅಚ್ಚುಕಟ್ಟಾಗಿ ಅವರ ಈ ಸ್ಕೂಲದ ಹೆಡ್ ಮಾಸ್ತರ್ ಆಗಿ ಆದ ನಂತರ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊತ ಬಂದಾರೆ. ಇಲ್ಲಿವರೆಗೂ ಕೂಡ ಅವ್ರಿಗೆ ಕೂಡ ನಮಸ್ಕರಿಸುತ್ತಾ ಅವ್ರಿಗೆ ಜೋರಾದ ಹುಡುಗರು ಎಲ್ಲ ಯುವಕರು ಕೂಡ ಜೋರಾದ ಚಪ್ಪಾಳೆ ಮಾಡಬೇಕು. ಮತ್ತು ಎಲ್ಲ ನಮ್ಮ ಶಿಕ್ಷಕರು, ಯಾಕಂದರೆ ಎಲ್ಲ ಶಿಕ್ಷಕರು ಒಟ್ಟಾಗಿ ಕೂಡಿ ಎಲ್ಲ ನಮ್ಮ ಕಣದಾಳ ಗ್ರಾಮದ ಎಲ್ಲ ಯುವಕರಿಗೆ ಒಂದು ವಿದ್ಯಾಭ್ಯಾಸನ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ವಂದನೆಗಳು ಹೇಳ್ತಾ, ಯಾಕಂದ್ರೆ ಇಲ್ಲೆಲ್ಲ ನೀವು ಹುಡುಗರು ಕೂಡಿರಿ. ನೀವು ಹುಡುಗರ ಒಳಗೆ ನಾಳೆ ಅವ್ರ ಗುರುಗಳು ಏನು ಹೇಳ್ತಾರೆ ಅದನ್ನು ಕಲ್ಕೋತಾ ನೀವು ಎಕ್ಸಾಮ್ ಪಾಸ್ ಹಾಕೋತ ಹೋದ್ರೆ ನಾಳೆ ಇದ್ರಾಗ IAS ಆಫೀಸರ್ ಆಗ್ಬೋದು, KS ಆಗ್ಬೋದು, PSI ಆಗ್ಬೋದು, ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಹಿಡಿಬೋದು. ಈ ಕನ್ನಡ ಗ್ರಾಮದಾಗ ಈ ಕನ್ನಡ ಶಾಲೆಯಾಗ ಕಲ್ತವ್ರ ನಮ್ಮ ಊರಾಗ ಭಾಳ ಜನ MBBS ಆಗ್ಯಾರ ಸರ್, MBBS ಆಗ್ಯಾರು, ಪೊಲೀಸರು ಆಗ್ಯಾರು, PSI ಆಗ್ಯಾರ್ರಿ, ಮತ್ತು ಅದೇ ರೀತಿಯಾಗಿ ತಲಾಟಿ ಆಗ್ಯಾರು. ಇವತ್ತು ವಿಧಾನಸಭಾದಾಗ ಒಂದು 2-3 ಹುಡುಗರು ಕೆಲಸ ಮಾಡತ್ತಾವು. ಇಲ್ಲೆಲ್ಲ ಬಂದವರೆಲ್ಲ ಇಲ್ಲೇ ಕನ್ನಡ ಶಾಲೆಯಾಗ ಕಲ್ತದ್ದು ಆಲ್ಮೋಸ್ಟ್ ಅಲ್ಲ. ಹೆಂಗ್ರಿ ಸರ್ ಸರ್ ನೀವು ಇಲ್ಲೇ ಕಲ್ತಾರೆ ಇಲ್ಲೆಲ್ಲ? ಯಾಕಂದ್ರೆ ನಮ್ಮ SDMC ಅಧ್ಯಕ್ಷರು ಭಾಳ ಅಚ್ಚುಕಟ್ಟಾಗಿ 5 ವರ್ಷ ಅವ್ರು ಪಾರಸೋತ್ ಬಂದರು. ಇನ್ನು ಮುಂದಾದರೂ ಅವರ ಅಚ್ಚುಕಟ್ಟಾಗಿ ಮಾಡ್ಕೊತ ಹೋಗ್ತಾರು. ಮತ್ತು ಯಾಕಂದ್ರೆ ಎಲ್ಲ ಯುವಕರು ಏನು ಮಾಡ್ಬೇಕಾಗೈತಿ, ವಿದ್ಯಾಭ್ಯಾಸವನ್ನು ಗುರುಗಳು ಏನು ಹೇಳ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡ್ಬರ್ಬೇಕು. ಅಚ್ಚುಕಟ್ಟಾಗಿ ನೀವು ಮಾಡಿರಿ. ನಾಳೆ ಈ ಕನ್ನಡ ಗ್ರಾಮದಾಗ ನಿಮಗೂ ನೀವು ನಾಳೆ SP ಆಗ್ಬೋದು, DC ಆಗ್ಬೋದು, ಏನರ ಒಂದು ಆದ್ರೆ ಅಂದ್ರೆ ನಿಮಗೊಂದು ಗೌರವ ಬೇರೆ ಇರ್ತೈತಿ. ಒಂದು ಗೌರ್ಮೆಂಟ್ ನೌಕರಿ ಹೇಳಿದ್ರೆ ಒಂದು ದೊಡ್ಡ ಗೌರವ ಇರ್ತೈತಿ. ಎಲ್ಲರೂ ನಿಮ್ಮನ್ನು ಕರಿತಾರೋ, ಸತ್ಕಾರ ಮಾಡ್ತಾರೋ, ನಿಮಗೊಂದು ದೊಡ್ಡ ಮರ್ಯಾದೆ ಕೊಡ್ತಾರೆ. ಆ ರೀತಿಯಾಗಿ ಎಲ್ಲ ಯುವಕರು, ಎಲ್ಲ ತಂಗಿಗಳು ಎಲ್ಲರೂ ಕೂಡ ನಮ್ಮ ಗುರುಗಳು ಏನು ಹೇಳ್ತಾರೆ ಅದನ್ನು ಅಚ್ಚುಕಟ್ಟಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಮುಂದುವರಿಸಿ ಮುಂದಿನ ಮಟ್ಟದಲ್ಲಿ ನೀವೊಂದು ನಮ್ಮ ಕನ್ನಡ ಗ್ರಾಮದ ಒಂದು ಅದೇ ತೆರನಾಗಿ ಈ ಒಂದು ಶಾಲೆಯ ಗುರುವೃಂದದವರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ನಾನು ಏನು ಮಾತಾಡ್ಬೇಕು ಅನ್ಕೊಂಡಿದ್ದೆ ಅದನ್ನು ಆಲ್ರೆಡಿ ನಮ್ಮ ಲಕ್ಷ್ಮಣ ಹುಂಚಾಳೆ ಅವರು ಜೊತೆಗೆ ರಾಮಗೌಡ ಪಾಟೀಲ್ ಅವರು ಮಾತಾಡಿದ್ದಾರೆ. ಅದೊಂದು 4 ಮಾತು ಮಾತಾಡ್ತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮದು ಸಂಸ್ಥೆ ಇರ್ಬೋದು, ನಮ್ಮ ನಾರಾಯಣ ಅಜೂರ್ ಸರ್ದು ಸಂಸ್ಥೆ ಇದೆ. ಬಟ್ ಇನ್ನೊಂದು ಏನಪ್ಪ ಅಂತಂದ್ರೆ, ಕನ್ನಡ ಶಾಲೆ ಅಂತ ಕಲ್ತಂಥ ಗಟ್ಟಿ ಮುಗ್ದ ಹುಡುಗರು ಎಲ್ಲಿಯೂ ಇರೋಂಗಿಲ್ಲ. ನಾವು ಅವರು ಕೂಡ ಕನ್ನಡ ಶಾಲೆಯಲ್ಲಿ ಕಲ್ತೇವೆ. ಯಾಕಪ್ಪ ಅಂತಂದ್ರೆ, ನಾವು ಈಗ ಮಾತಾಡಬೇಕಾದ್ರೆ ಇಲ್ಲಿ ಇರುವಂಥ ಕೆಲವಷ್ಟು ಗುರುಗಳನ್ನ ನೆನಪು ಮಾಡ್ಕೋಬೋದು. ಏನಪ್ಪ ಅಂತಂದ್ರೆ, ನಮ್ಗೆ ಕಲಿಸಿದಂಥ ನಮ್ಮ ಕುಂಬಾರ್ ಸರ್ ಆಗಲಿ, ನಮ್ಮ ರಾಮ್ ಸರ್ ಆಗಲಿ, ಅಥವಾ ನಾವು 8th ಸ್ಟ್ಯಾಂಡರ್ಡ್ ಇಲ್ಲಿ ಇರುವಾಗ ನಾವು ಇನ್ನು ಮುಗಿಯಾಕೆ ಬಂದಿತ್ತು. ಅಟ್ರವಾಗ ನಮ್ಮ ಮಲ್ಗಾವ್ ಸರ್ ಬಂದರು. ಮಲ್ಗಾವ್ ಸರ್ ಏನಪ್ಪ ಅಂತಂದ್ರೆ, ನಮ್ಗೆ ಇಂಗ್ಲೀಷ್ ಅನ್ನೋದು ಅಷ್ಟು ಅಚ್ಚುಕಟ್ಟಾಗಿ ಮೊದಲು ಬರ್ತಿರ್ಕಿಲ್ಲ. ಮಲ್ಗಾವಿ ಸರ್ ಕೈಯಾಗ ಕಲ್ತ ಒಂದು ಸ್ವಲ್ಪ ನಾವು ಈ ಲೆವೆಲ್ ಮಾತಾಡೋಕೆ ಒಂದು ಸ್ವಲ್ಪ ನಾನು ಬಂದಿವತ್ತು ಕೂಡ ಹೇಳ್ಬೋದು. ಇನ್ನು ಕುಂಬಾರ್ ಸರ್ ಬಗ್ಗೆ ಹೇಳಬೇಕಾದ್ರೆ, ನಾವು ಎಷ್ಟು ಉಡಾತನ ಮಾಡ್ರೇನು, ಮೋಸ್ಟ್ಲಿ ನನಗಿಂತನೂ ನಾ ಇಲ್ಲಿ ಸ್ಕೂಲಿಗೆ ಬರೋಕ್ಕಿಂತ ಮುಂಚಿತವಾಗಿ ಒಂದು 10 ಬ್ಯಾಚ್ ಆದರೂ ಇಲ್ಲಿ ಕುಂಬಾರ್ ಸರ್ಗಳ ಕಡೆ ಮುಗಿದು ಹೋಗ್ಯಾವ ಅಂತ ಹೇಳ್ಬೋದು. ಕಣದಾಳ ಊರಿಗೆ ಮತ್ತು ನಮ್ಮ ಕುಂಬಾರ್ ಸರ್ಗೆ ಎಷ್ಟು ಅವಿನಾಭಾವ ಸಂಬಂಧ ಇದೆಯಪ್ಪ ಅಂತಂದ್ರೆ, 27 ವರ್ಷಗಳ ಕಾಲ ಕಣದಾಳ ಗ್ರಾಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲೇನಪ್ಪ ಅಂತಂದ್ರೆ IAS ಆಫೀಸರ್ ಆಗಿರ್ಬೋದು, ಗೌರ್ಮೆಂಟ್ ಟೀಚರ್ಸ್ ಆಗಿರ್ಬೋದು, ಸರ್ಕಾರಿ ನೌಕರಿ ಏನು ಹಿಡ್ದಾರಲ್ಲ ಅದು ಸರ್ಕಾರಿ ನೌಕರಿ ಹಿಡೀಲಿ, ಅದ್ರ ಜೊತೆಗೆ ಇನ್ನೂ ಸಮಾಜದಿಂದ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಕೂಡ ಕುಮಾರ್ ಸರ್ ಮತ್ತು ರಾಮ್ ಸರ್ ಕೈಯಾಗ ಕಲ್ತಾರಂತ ನಾವು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ನಮ್ಮ ಫ್ರೆಂಡ್ಸ್ ಕೂಡ ಭಾಳ ಜನ ಏರ್ಫೋರ್ಸದಲ್ಲಿದ್ದಾರೆ, ಆರ್ಮಿದಲ್ಲಿ ಹೋಗಿದ್ದಾರೆ, ಪೊಲೀಸ್ ಆಗ್ಯಾರ, PS ಆಗ್ಯಾರ. ಈ ಕನ್ನಡ ಶಾಲೆ ಮಹಿಮಾನ ಭಾಳ ದೊಡ್ಡದಂತ ಹೇಳ್ಬೋದು. ಅದೇ ಥರನಾಗಿ ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ SDMC ಅಧ್ಯಕ್ಷರೇ
ಈ ಕನ್ನಡ ಶಾಲೆ ಇಷ್ಟು ಒಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ಆಗ್ಬೇಕಾದ್ರೆ SDMC ಅಧ್ಯಕ್ಷರ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವು SDMC ನಾವಿದ್ದಾಗ ಇದ್ದರೂ ಈಗಿನ SDMCಗೂ ಭಾಳ ವ್ಯತ್ಯಾಸ ಐತೆ. ಇದೆಲ್ಲ ನಾವಿದ್ದಾಗೆಲ್ಲ ಗ್ರೌಂಡ್ ಇದ್ರಕ್ಕೆಲ್ಲ ಈ ಗ್ರೌಂಡ್ ಆಗ್ಬೇಕಾದ್ರೆ ನಮ್ಮ ನಾಜೂರ್ ನಾರಾಯಣ್ ಸರ್ನು ಸ್ವಲ್ಪ ನೆನೆಸ್ಕೊಳ್ಬೇಕಾಗ್ತೈತೆ. ಯಾಕಂದ್ರೆ ಸ್ವಲ್ಪ ಅವ್ರದ್ದು ಎಫರ್ಟ್ ಐತೆ ಅನ್ನೋದ್ರಾಗ. ಸರ್ ಅದಾರಲ್ಲ ಬಿಟ್ಟವ್ರು ಗೊತ್ತಿಲ್ಲ, ಸ್ವಲ್ಪ ಅವರು ಕೂಡ ಗೆಸ್ಟ್ ಆಗಿ ಬಂದಾಗ ಕೂಡ ಅವರು ಒಂದು ಸ್ವಲ್ಪ ಇದು ಮಾಡಿದರು. ಅದೇ ಥರನಾಗೆ ಈಗ ಇದನ್ನೆಲ್ಲ ನೋಡಿದ್ರೆ ನಮಗೂ ಒಂಥರ ಏನೋ ಇನ್ನೂ ಕನ್ನಡ ಶಾಲೆಯಾಗಿ ಇರಬೇಕು. ಇಲ್ಲಿ ಬಿಸಿ ಊಟ ಏನಪ್ಪ ಅಂತಂದರೆ ಕನ್ನಡ ಶಾಲೆಗಿನ ಬಿಸಿ ಊಟ ಇನ್ನೂ ಅದ್ರ ನೆನೆಸ್ತು ನಾವು. ನಿಮ್ಗೆ ಏನು ಅನಿಸುತ್ತೆ ಗೊತ್ತಿಲ್ಲ, ಹೌದಲ್ಲ? ಹೀಗಾಗಿ ಈಗ ನಾವು ಕಲಿಯುವಂಥ ಇವತ್ತಿನ ದಿನ ಬೀಳ್ಕೊಡುವ ಸಮಾರಂಭ, 8ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ. ನಾವೆಲ್ಲ ಈ ವಿಚಾರ ಮಾಡಬೇಕು. ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೋಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಗೆ ಹಿಂದೆ ಗುರು ಇರ್ತಾನೆ, ಮುಂದೆ ಗುರು ಇರಬೇಕು. ನಮ್ಮ ಜೀವನದಲ್ಲಿ ಏನಾದರೂ ನಾವು ಸಾಧನೆ ಮಾಡ್ಬೇಕಾದ್ರೆ ಹಿಂದೆ ಗುರು ಅದಾರ, ಮುಂದೆ ನಾವು ಗುರಿ ಇಟ್ಕೊಂಡ ನಡೆದೇ ಆದಲ್ಲಿ ಯಾವುದೇ ಜೀವನದಾಗ ಸಾಧನೆ ಮಾಡಕ್ ಸಾಧ್ಯ ಐತಿ. ಜೀವನದಾಗ ಏನಾರ ನಾವು ಪಡ್ಕೋಬೇಕಾದ್ರೆ, ನಾವು ಏನಾರ ಒಂದು ಗಳಿಸ್ಬೇಕಾದ್ರೆ ನಮ್ಗೆ ಶಿಕ್ಷಣ ಬಹಳ ಅವಶ್ಯಕತೆ ಐತಿ. ಶಿಕ್ಷಣ ಅಂದ್ರೆ ಏನಪ್ಪಾ ಅಂದ್ರೆ ಅಂಧಕಾರದ ಕತ್ತಲೆಯಲ್ಲಿ ಇರ್ತಕ್ಕಂಥ ನಮ್ಮನ್ನ ಸುಜ್ಞಾನದ ಬೆಳಕನ್ನ ತೋರಿಸ್ತಕ್ಕಂಥ ಯಾರಾದರೂ ಇದ್ರ ಅವರು ಶಿಕ್ಷಕರು ನಮ್ಮಲ್ಲಿರ್ತಕ್ಕಂಥ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕಿನ ಕಡೆ ಕರ್ಕೊಂಡು ಹೋಗ್ತಾರ. ಅದಕ್ಕೆ ಅವ್ರಿಗೆ ಏನವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಅಂತೀವಿ. ಶಿಕ್ಷಕರನ್ನ ಗುರುಗಳನ್ನ ನಾವು ಪ್ರೀತಿಯಿಂದ ಕಾಣಬೇಕ. ನಾವೆಲ್ಲ ಅವ್ರು ಏನೂ ನಿಮ್ಮಿಂದ ಬಯಸಂಗಿಲ್ಲ. ಇಲ್ಲಿಂದ ನೀವು 8ನೇ ತರಗತಿ ಬಿಟ್ಟು ಹೋಗ್ತೀರಿ, 8ನೇ ತರಗತಿ ವಿದ್ಯಾರ್ಥಿಗಳು ಮುಂದೆ ಬೇರೆ ತರಗತಿ 9ನೇ ತರಗತಿ ಬೇರೆ ಸ್ಕೂಲ್ಗಳಲ್ಲಿ ಹೋಗ್ತೀರಿ. ಅಲ್ಲಿ ಹೋದ್ರೂ ನಮ್ಗೆ ಇಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರ ಹೆಸರು ತರಬೇಕ. ಒಳ್ಳೆಯ ವಿದ್ಯಾರ್ಥಿಗಳ ಗೆಳೆತನ ಮಾಡಬೇಕ. ಯಾವುದೇ ಕೆಟ್ಟ ದುಶ್ಚಟಗಳಿಗೆ ಬಲಿ ಆಗ್ಬಾರ್ದು. ಯಾರು ತಂಬಾಕ ಸ್ಟಾರ್ ಅದು ತಿನ್ನುವಂತ ಪ್ರಯತ್ನ ಮಾಡಬೇಡ್ರಿ. ಒಳ್ಳೆಯವರಾಗ್ರಿ, ಜೀವನದಾಗ ಒಳ್ಳೇದನ್ನೇ ಬಯಸ್ರಿ, ಒಳ್ಳೆಯವರ ಸಂಘ ಮಾಡ್ರಿ. ನೋಡ್ರಿ, ನಾವೇನು ಹೇಳ್ತೀವಿ, ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಎಲ್ಲರೂ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಒಳ್ಳೆ ಅಧಿಕಾರಿಗಳಾಗ್ಲೇನೋ ನನ್ನೊಂದು ಆಸೆ ಐತಿ. ಅದರ ಸಂಬಂಧ ನೀವು ತಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಮಾಡ್ರಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಮತ್ತು ಈ ಶಾಲೆಯಲ್ಲಿ ಕಲಿತವರು ಒಳ್ಳೆಯ ಸರ್ಕಾರಿ ಕೆಲಸವನ್ನ ಮಾಡ್ತಾ ಇದ್ರೆ ಮತ್ತು ಹೆಮ್ಮೆಯ ಪೊಲೀಸ್ ಇಲಾಖೆಯಲ್ಲಿ ಇಂಡಿಯನ್ ಮತ್ತು ದೇಶವನ್ನ ಕಾಯುವ ವೀರ ಯೋಧರು ಹಾಗೂ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ಈ ಶಾಲೆಯಲ್ಲಿ ಕಲಿತವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ರಾಮನಗೌಡ ಪಾಟೀಲ ಹೇಳಿದ್ದಾರೆ. ಹಾಗೂ ಲಕ್ಷ್ಮಣ ಹುಣಚಾಳೆ ಮುಂದಿನ ದಿನದಲ್ಲಿ 9 ಹಾಗೂ 10ನೇ ತರಗತಿಯನ್ನ ತರೋಣ, ಹಾಗೆ ಕನ್ನಡ ಶಾಲೆ ಉಳಿಸೋಣ ಮತ್ತು ಬೆಳೆಸೋಣ ಅಂತ ಹೇಳಿದ್ದಾರೆ. ಈ ಸಮಯದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಆದ ಕುಂಬಾರಸರ ಮತ್ತು ಎಲ್ಲ ಸಹ ಶಿಕ್ಷಕರು ಮತ್ತು ಶಿಕ್ಷಕಿಯರು ಹಾಗೂ ಶಾಲೆಯ SDMC ಅಧ್ಯಕ್ಷರು ಆದ ಮಾರುತಿ ಅಕ್ಕಿನವರ್ ಮತ್ತು ಸರ್ವ ಸದಸ್ಯರು ಹಾಗೂ ಸಮಾಜ ಸೇವಕರು ಆದ ಆನಂದ್ ವಡ್ಡರ ಹಾಗೂ ಊರಿನ ಎಲ್ಲ ಗುರು ಹಿರಿಯರು ಉಪಸ್ಥಿತರಿದ್ದರು. ಇನ್ನು ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್ ಮಂಗ, TV 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.